ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಇವರ ಬಣದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಗಾಳಪ್ಪ ಇವರ ನೇತೃತ್ವದ ನೂರಾರು ರೈತರು ಹಾಗೂ ರೈತ ಮಹಿಳೆಯರು ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಗರದ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯ ಮೆರವಣಿಗೆಯನ್ನು ಪ್ರಾರಂಭಿಸಿ ಮುಖ್ಯ ರಸ್ತೆಯ ಮೂಲಕ ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಹಶೀಲ್ದಾರ್ ಅಮರೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧ್ಯಕ್ಷರಾದ ಗಾಳಪ್ಪ ಇವರು ಮಾತನಾಡಿ, ನಾವು ಸೌಮ್ಯ ರೂಪದ ಪ್ರತಿಭಟನೆಯನ್ನು ನಡೆಸಿದ್ದೇವೆ. ಮುಂದೆ ಅಧಿಕಾರಿಗಳು ಸರಿಯಾಗಿ ರೈತರಿಗೆ ಪ್ರತಿಕ್ರಿಯಿಸದೇ ಇದ್ದಲ್ಲಿ ಉಗ್ರವಾದ ಮುಷ್ಕರವನ್ನು ನಡೆಸುತ್ತೇವೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರು. ಈ ಪ್ರತಿಭಟನೆಯಲ್ಲಿ ತಾಲೂಕಾ ಹಸಿರು ಸೇನೆ ಮಹಿಳಾ ಘಟಕದ ಅಧ್ಯಕ್ಷರಾದ ಸಿ ರೇಖಾ ಹಾಗೂ ತಾಲೂಕಾ ಅಧ್ಯಕ್ಷರಾದ ಸಿದ್ದಪ್ಪ, ಉಜ್ನಿ ಹೋಬಳಿ ಅಧ್ಯಕ್ಷರಾದ ಪವಿತ್ರ, ಉಪಾಧ್ಯಕ್ಷರಾದ ಪ್ರೇಮ, ಇತರ ರೈತ ಬಾಂಧವರು ಉಪಸ್ಥಿತರಿದ್ದರು. ಬಂದಂತಹ ನೂರಾರು ರೈತರಿಗೆ, ಮಹಿಳೆಯರಿಗೆ ಸವಿ ಭೋಜನದೊಂದಿಗೆ ಬೀಳ್ಕೊಡಲಾಯಿತು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಮಾನ್ಯರೇ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರೈತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಕುರಿತು ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣ ವಿಜಯನಗರ ಜಿಲ್ಲಾಧ್ಯಕ್ಷರು ಸಿ.ಎ. ಗಾಳಪ್ಪ ಇವರ ನೇತೃತ್ವದಲ್ಲಿ ರೈತರ ಹಲವಾರು ಬೇಡಿಕೆಗಳನ್ನು ಪಾದಯಾತ್ರೆ ಮುಖಾಂತರ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿರುವ ಉದ್ದೇಶವೇನೆಂದರೆ ಕೊಟ್ಟೂರು ತಾಲೂಕಿನಾದ್ಯಂತ ರೈತರ ಜ್ವಲಂತ ಸಮಸ್ಯೆಗಳು ಈ ಕೆಳಗಿನಂತಿವೆ. ರೈತರ ಬೇಡಿಕೆಗಳು: ಎಪಿಎಂಸಿ ಸಮಸ್ಯೆ, ದಲ್ಲಾಳಿಗಳ ಕಮಿಷನ್ ಹಾವಳಿ ನಿಲ್ಲಿಸಲು ಮತ್ತು ರೈತರು ತಂದಂತ ದವಸ ಧಾನ್ಯಗಳನ್ನು ಸಾಗಾಟ ಮಾಡುವಾಗ ಸಮಸ್ಯೆ ಉಂಟು ಮಾಡುತ್ತಿರುವುದನ್ನು ನಿಲ್ಲಿಸಬೇಕು. ರೈತರ ಪಂಪ್ಸೆಟ್ಗಳಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಬೇಕು. ಕೊಟ್ಟೂರು ತಾಲೂಕಿನ ಎಲ್ಲ ಕೆರೆಗಳು ಹೂಳು ಎತ್ತಿ ನೀರು ಭರ್ತಿ ಮಾಡಬೇಕು. ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ವೀರ್ಯ ಗೊಬ್ಬರಗಳ ಬೆಲೆ ಇಳಿಕೆ ಮಾಡಬೇಕು. ಸಾಗುವಳಿ ಕಾಲಂನಲ್ಲಿರುವ ಸಾಗುವಳಿದಾರರಿಗೆ ಈ ಕೂಡಲೇ ಪಟ್ಟ ವಿತರಣೆ ಮಾಡಿಕೊಡಬೇಕು, ತುಂಬಿಕೊಡಬೇಕು. ನಡುಮಾವಿನಹಳ್ಳಿ, ಹಾರಕನಾಳು, ಉಜ್ಜಿನಿ, ಹಿರೇವಟ್ರಹಳ್ಳಿ, ಮೂರ್ತಿನಾಯಕನಹಳ್ಳಿ, ಬೆನಕನಹಳ್ಳಿ, ನಾಗೇನಹಳ್ಳಿ, ಬೆಳದೇರಿ, ಮಂಗನಹಳ್ಳಿ ಈ ಗ್ರಾಮಕ್ಕೆ ಸಂಬಂಧಪಡುವ ಜಮೀನುಗಳಿಗೆ ಕಾಡು ಹಂದಿಗಳ ಹಾವಳಿ ಜಾಸ್ತಿಯಾಗಿದ್ದು, ಇದರ ಕುರಿತು ತಾವುಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಕಾಡು ಹಂದಿಗಳ ಹಾವಳಿ ತಪ್ಪಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕ್ರಮ ವಹಿಸಬೇಕು. ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸರಿಯಾದ ರೀತಿ ಅನುಕೂಲವಾಗುವ ಸಬ್ಸಿಡಿ ಲೋನ್ಗಳು ನಿಜವಾದ ರೈತರಿಗೆ ದೊರೆಯುವಂತೆ ಅನುಕೂಲ ಮಾಡಿಕೊಡಬೇಕು. ಕೃಷಿ ಇಲಾಖೆಯಲ್ಲಿ ರೈತರಿಗೆ ಎಲ್ಲ ರೀತಿ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಮತ್ತು ಸಬ್ಸಿಡಿ ಲೋನ್ಗಳು ದೊರೆಯುವಂತೆ ಅನುಕೂಲ ಮಾಡಿಕೊಡಬೇಕು. ಪಶು ಇಲಾಖೆಯಲ್ಲಿ ರೈತರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಮತ್ತು ಸಬ್ಸಿಡಿ ಲೋನ್ಗಳು ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಸರಿಯಾದ ರೀತಿಯಲ್ಲಿ ದನ ಕರುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ಇವುಗಳ ಕಾಳಜಿ ಬಗ್ಗೆ ರೈತರಿಗೆ ಮಾಹಿತಿ. ರೈತರ ಶಕ್ತಿ ಏನನ್ನೋದು ಕೊಟ್ಟೂರು ತಾಲೂಕಲ್ಲಿ ಎಲ್ಲ ಮಹಿಳೆಯರು, ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಕಲ್ತು ಅಧಿಕಾರಿಗಳಿಗೆ ರೈತರು ಏನನ್ನೋದು ಇವತ್ತು ತೋರಿಸ್ಕೊಡ್ಬೇಕಂತೇಳಿ ಇವತ್ತು ಈ ರ್ಯಾಲಿ ಮಾಡಿದೀವಿ. ರೈತರಲ್ಲಿ ಎಲ್ಲ ಒಕ್ಕಟ್ಟಿರ್ಬೇಕು. ರೈತರ ಸಮಸ್ಯೆ ಏನೇ ಇದ್ದರೂ ಕೂಡ ಅಲ್ಲಿ ಈ ತರ ನೂರಾರು ಜನ ಬಂದು ರೈತರಿಗೋಸ್ಕರ ಹೋರಾಟ ಮಾಡಬೇಕು. ಅವಾಗ ರೈತರ ಸಮಸ್ಯೆ ಬಗೆಹರೋದು. ಯಾವುದೇ ಒಂದು ಹೋರಾಟ ಈ ತರ ಮಾತ್ರ ಬಗೆಹರಿತತ್ತು. ರೈತರು ಇವತ್ತೇನು ನಾವು ತಾವು ಪ್ರತಿಭಟನೆ ಮೂಲಕ ರೈತ ಸಮುದಾಯದ ವಿವಿಧ ಬೇಡಿಕೆಗಳಿಗಾಗಿ ಬಿತ್ತನೆ ಬೀಜ, ಗೊಬ್ಬರ, ಸಹಾಯಧನ ಆಗಿರ್ಬೋದು ಅಥವಾ ಸಾಲ ಸೌಲಭ್ಯ ಆಗಿರ್ಬೋದು, ಎಪಿಎಂಸಿಗಳಲ್ಲಿ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ವಿವಿಧ ರೀತಿಯ ಎಲ್ಲ ರೈತ ಬಂಧುಗಳಿಗೆ ಆಗ್ತಿರುವಂಥ ಸಮಸ್ಯೆ ಬಗ್ಗೆ ತಾವು ಒಂದು ಪ್ರತಿಭಟನೆ ಮೂಲಕ ಇವತ್ತು ಮನವಿ ಪತ್ರ ಸಲ್ಲಿಸಿದ್ರಿ. ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತಂದು ತಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳು ವಿರಾಮ ಮಾಡ್ತೀನಿ. ಸಿಗುತ್ತಾ ನಿಮಗೆ? ಖಂಡಿತ ಸಿಗುತ್ತೆ. ನಾವು ಸಿಗದೇ ಇದ್ರೆ ಮತ್ತೆ ಸರ್ ಏನು ಹೇಳಿದ್ರು ಅದೇ ರೀತಿ ನಾವು ಹೋರಾಟನ ಮುಂದುವರಿಸ್ತೀರಾ? ಈ ಇತ್ತಂಥ ಬೇಡಿಕೆಗಳಲ್ಲಿ ಎಪಿಎಂಸಿ ಬೇಡಿಕೆ ಅಂತ ಹೇಳಿದ್ರಿ. ಆ ಬೇಡಿಕೆ ನಾವು ನೋಡಿದಾಗಿದ್ದಾನು ಅವಾಗಿದ್ದಾನು ಇದೆ. ಈಗ ಅದು ಬಗೆಹರಿಯುತ್ತಾ? ಅದು ಸರ್ ಈಗ ಮಾತಾಡೋಣ, ಅದು ಬಗೆಹರಿಬೇಕಂತೇಳಿ ಇದು ಕಂಪ್ಲೇಂಟ್ಸ್ ಇರೋದಕ್ಕೋಸ್ಕರ ನಾವು ಹೋರಾಟಕ್ಕೆ ನಿಂತಿದ್ದೀವಿ.
ಕಂಪ್ಲೇಂಟ್ಸ್ ಪ್ರತಿಯೊಬ್ಬ ರೈತರು APMCದು ಕಂಪ್ಲೇಂಟ್ಸ್ ಇದೆ ನಮಗೆ. ಇಡೀ ತಾಲೂಕಲ್ಲಿ ಕೂಡ ಆಗಲಿ ಬರೀ APMCದ ಕಂಪ್ಲೇಂಟ್ಸ್. ಆ ಕಂಪ್ಲೇಂಟೇ ಫಸ್ಟ್ APMC ಇದೆ ಸರ್. ನಾವು ಮುಂದೆ ಬಂದಾಗಿಲ್ಲ ಅಂದರೆ ಮುಂದಿನ ದಿನ ತೋರಿಸ್ತೀವಿ. ನೀವು ಮಾಧ್ಯಮದವ್ರ ಜೊತೆಗೆ ಇರ್ತೀರಲ್ಲ, ಅವತ್ತು ಗೊತ್ತಾಗುತ್ತೆ ನಾವೇನು ರೈತರು ಅನ್ನೋದು, ಅವತ್ತು ತೋರಿಸ್ತೀವಿ. ಕೊನೆಯದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಏನು ಕೊಡ್ತೀರಾ ನೀವು? ಸರ್ ಎಚ್ಚರಿಕೆ ಸರ್ ಏನಂದರೆ, ಅಧಿಕಾರಿಗಳು APMC ಅಲ್ಲಿ ಆಗಿರಲಿ, ಕೃಷಿ ಇಲಾಖೆಗೆ ಆಗಿರಲಿ, ಪ್ರತಿಯೊಂದು ಇಲಾಖೆಯಲ್ಲಿ ಅವ್ರ ಅಧಿಕಾರಿಗಳು ಏನಾದರೂ ಮಾಡಲಿಲ್ಲ ಅಂದರೆ ಮುಂದಿನ ದಿನ ಅಧಿಕಾರಿಗೆ ಸಸ್ಪೆಂಡ್ ಆಗ್ತಾರೆ. ಒಂದು, ಯಾಕಂದ್ರೆ ಸಸ್ಪೆಂಡ್ ನಾವೇ ಕುಂದಿರ್ತೀವಿ. ಸಸ್ಪೆಂಡ್ ಆಗ್ಬೇಕು. ಯಾವುದೇ ಒಂದು ಅಧಿಕಾರಿ ಮಿಸ್ಟೇಕ್ ಮಾಡಿದರೆ ಅವರು ಸಸ್ಪೆಂಡ್ ಆಗಿ ಅವ್ರ ಮನೆ ಕೂಡ್ತಾರೆ. ಯಾಕಂದ್ರೆ ಇರೋದು ಸರ್ಕಾರದ ಬೆನಿಫಿಟ್ಸ್ ಏನೈತಲ್ಲ, ನೀಟಾಗಿ ಬಡ ರೈತರಿಗೆ ಕರೆಕ್ಟಾಗಿ ಮುಡಿಸ್ಬೇಕಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಈ ಪ್ರತಿಭಟನೆ ಸರ್ಕಾರದ ವಿರುದ್ಧನೋ ಅಥವಾ ಅಧಿಕಾರಿಗಳ ವಿರುದ್ಧ? ಅಧಿಕಾರಿಗಳ ವಿರುದ್ಧ ಫಸ್ಟ್. ಎದಕ್ಕಂದ್ರೆ ಈ ಕೊಟ್ಟೂರು ತಾಲೂಕಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಇದ್ದಂಥ ರೈತರಿಗೆ ಮಾತ್ರ ಬೆನಿಫಿಟ್ಸ್ ಅವ್ರ ಮನೆಗೆ ಕೂಡ ಇಲ್ಲಿ ತಲುಪಿಸ್ತಾರ. ಬಡ ರೈತರಿಗೆ ಯಾರು ಮನೆಗೆ ತಲುಪಿಸಲ್ಲ. ಯಾಕಂದ್ರೆ ಬಡ ರೈತರು ಮಾತ್ರ ಅಧಿಕಾರಿಗಳು ಕಚೇರಿಗೆ ಮಾತ್ರ ಅವರು ಒಂದು ಸಲ ಇಲ್ಲಾಂದ್ರೆ 20 ಸಲ ತಿರುಗ್ತಾರೆ. ಇದ್ದಂಥ ರೈತರು ಹಂಗಲ್ಲ, ಫೋನ್ ಕಾಲ್ನಲ್ಲೇ ಅವ್ರಿಗೆ ಏನು ಬೆನಿಫಿಟ್ಸ್ ಬೇಕು, ಏನು ಸರ್ಕಾರದಿಂದ ಏನು ಬರ್ತದೆ ಅವ್ರ ಮನೆಗೆ ಹೋಗ್ತದೆ ಮಾತ್ರ. ಅವರು ಯಾವತ್ತು ಬಂದು ಹಿಂಗೆ ಕ್ಯೂನಲ್ಲಿ ನಿಂತು ಯಾರು ಇದ್ದಂಥ ರೈತರು ತಗೊಳಲ್ಲ. ನಮ್ಮ ಬಡ ಕುಟುಂಬ ರೈತರು ಮಾತ್ರ ಕ್ಯೂನಲ್ಲಿ ನಿಂತು ಸರ್ಕಾರದಿಂದ ಏನು ಬೆನಿಫಿಟ್ಸ್ ಬರ್ತದೋ ಅದು ತಗೋಣಕ್ಕೆ ಮಾತ್ರ ಬಡ ರೈತರೇ. ಅದಕ್ಕೆ ಅಧಿಕಾರಿಗಳ ವಿರುದ್ಧನೇ ನಾವು ಮಾಡ್ತಾ ಇರೋದು. ನೀವು ಪ್ರತಿಭಟನೆ ನಂತರ ಈ ಸಾಮಾನ್ಯ ರೈತರಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆನಾ ನಿಮಗೆ? ಸರ್, ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಒಂದು ವೇಳೆ ಸಿಗದಾ ಇದ್ರೆ, ಸಿಗಲಿಲ್ಲ ಅಂದ್ರೆ ಮುಂದಿನ ದಿನ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕೋದ ಮುಖಾಂತರ ಮುಂದೆ ಕೊಟ್ಟೂರು ತಾಲೂಕು ಕೂಡ ಬಂದು ಕರೆ ಕೂಡ ಆಗಲಿ, ಇಡೀ ಕೊಟ್ಟೂರು ತಾಲೂಕು ರೈತರನ್ನ ಎಲ್ಲರನ್ನೂ ಕರೆಸಿ ಒಂದು ಸಭೆ ಮಾಡಿ ರೈತರಿಗೆ ಅನ್ಯಾಯ ಆದರೆ ಅವತ್ತು ಇಡೀ ಕೊಟ್ಟೂರು ತಾಲೂಕಲ್ಲಿ ಇವತ್ತೇನು 500 ಜನ ಸೇರಿದಾರಲ್ಲ, 1000 ಜನ ಕಲಿತು ಹೋರಾಟದ ಮುಖಾಂತರ ನಾವು ಕೊಟ್ಟೂರು ಕೂಡ ಆಗಲಿ ಬಂದ್ ಮಾಡ್ತೀವಿ ಮುಂದೆ. ಸರ್, ನೀವು ಇಟ್ಟಂಥ ಬೇಡಿಕೆಗಳು 10 ಬೇಡಿಕೆಗಳಲ್ಲಿ ಇವು 10 ಬೇಡಿಕೆಗಳು ಪ್ರತಿ ವರ್ಷನೂ ಹಿಂದೆ 10, 15, 20 ವರ್ಷದಿಂದ ಇದೇ ರೀತಿ ಇದೆ. ಈಗ ಆಗುತ್ತೆ ಅಂತ ಅಷ್ಟು ಭರವಸೆ ನಿಮ್ಮಲ್ಲಿ ಇದೆನಾ? ಸರ್, ಈಗ ಯಾವುದೇ ಒಂದು ವ್ಯಕ್ತಿ ನಾವು ಹೋಗಿ ಕೇಳಿ ಹೋರಾಟ ಮುಖಾಂತರನೇ ಫಲ ಬರ್ತದೆ ಮಾತ್ರ. ಹೋರಾಟ ಇಲ್ಲಾಂದ್ರೆ ಯಾವ ಅಧಿಕಾರಿಗಳು ನಮಗೆ ರೈತರಿಗೆ ಕೊಡೋದಿಲ್ಲ. ಹೋರಾಟ ಮಾಡಿದ್ರೆ ಮಾತ್ರ ಆ ಬೈದ್ಲಿಂದ ಆಗಲಿ ರೈತರಿಗೆ ಕರೆಕ್ಟು ಸರ್ಕಾರ ಆಗಿರಲಿ ಅಧಿಕಾರಿಗಳು ಕರೆದು ನಮಗೆ ಬೆನಿಫಿಟ್ಸ್ ಏನೈತಿ ಕರೆದು ಅವರೇ ಮಾಡ್ಬೇಕಂತೇಳಿ ಈ ಹೋರಾಟದ ಮುಖಾಂತರನೇ ತಿಳಿಸ್ತಾ ಇದ್ದೀವಿ. ಹೋರಾಟಕ್ಕೆ ನಿಂತಿದ್ದೀವಿ. ಕಂಪ್ಲೇಂಟ್ಸ್ ಪ್ರತಿಯೊಬ್ಬ ರೈತರು APMCದು ಕಂಪ್ಲೇಂಟ್ಸ್ ಇದೆ ನಮಗೆ. ಇಡೀ ತಾಲೂಕಲ್ಲಿ ಕೂಡ ಆಗಲಿ ಬರೀ APMCದ ಕಂಪ್ಲೇಂಟ್ಸ್. ಆ ಕಂಪ್ಲೇಂಟೇ ಫಸ್ಟ್ APMC ಇದೆ ಸರ್. ನಾವು ಮುಂದೆ ಬಂದಾಗಿಲ್ಲ ಅಂದರೆ ಮುಂದಿನ ದಿನ ತೋರಿಸ್ತೀವಿ. ನೀವು ಮಾಧ್ಯಮದವ್ರ ಜೊತೆಗೆ ಇರ್ತೀರಲ್ಲ, ಅವತ್ತು ಗೊತ್ತಾಗುತ್ತೆ ನಾವೇನು ರೈತರು ಅನ್ನೋದು, ಅವತ್ತು ತೋರಿಸ್ತೀವಿ. ಕೊನೆಯದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಏನು ಕೊಡ್ತೀರಾ ನೀವು? ಸರ್ ಎಚ್ಚರಿಕೆ ಸರ್ ಏನಂದರೆ, ಅಧಿಕಾರಿಗಳು APMC ಅಲ್ಲಿ ಆಗಿರಲಿ, ಕೃಷಿ ಇಲಾಖೆಗೆ ಆಗಿರಲಿ, ಪ್ರತಿಯೊಂದು ಇಲಾಖೆಯಲ್ಲಿ ಅವ್ರ ಅಧಿಕಾರಿಗಳು ಏನಾದರೂ ಮಾಡಲಿಲ್ಲ ಅಂದರೆ ಮುಂದಿನ ದಿನ ಅಧಿಕಾರಿಗೆ ಸಸ್ಪೆಂಡ್ ಆಗ್ತಾರೆ. ಒಂದು, ಯಾಕಂದ್ರೆ ಸಸ್ಪೆಂಡ್ ನಾವೇ ಕುಂದಿರ್ತೀವಿ. ಸಸ್ಪೆಂಡ್ ಆಗ್ಬೇಕು. ಯಾವುದೇ ಒಂದು ಅಧಿಕಾರಿ ಮಿಸ್ಟೇಕ್ ಮಾಡಿದರೆ ಅವರು ಸಸ್ಪೆಂಡ್ ಆಗಿ ಅವ್ರ ಮನೆ ಕೂಡ್ತಾರೆ. ಯಾಕಂದ್ರೆ ಇರೋದು ಸರ್ಕಾರದ ಬೆನಿಫಿಟ್ಸ್ ಏನೈತಲ್ಲ, ನೀಟಾಗಿ ಬಡ ರೈತರಿಗೆ ಕರೆಕ್ಟಾಗಿ ಮುಡಿಸ್ಬೇಕಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಈಗ ತಾಲೂಕು ಕಚೇರಿ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ. ಮಾನ್ಯರೇ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರೈತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಕುರಿತು ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿಬಣ ವಿಜಯನಗರ ಜಿಲ್ಲಾಧ್ಯಕ್ಷರು CA ಗಾಳೆಪ್ಪ ಇವರ ನೇತೃತ್ವದಲ್ಲಿ ರೈತರ ಹಲವಾರು ಬೇಡಿಕೆಗಳು ಈ ಕೆಳಗಿನಂತಿವೆ. ರೈತರ ಬೇಡಿಕೆಗಳು: APMC ಸಮಸ್ಯೆ, ದಲ್ಲಾಳಿಗಳ ಕಮಿಷನ್ ಹಾವಳಿ ನಿಲ್ಲಿಸಲು ಮತ್ತು ರೈತರು ತಂದಂತ ದವಸ ಧಾನ್ಯಗಳನ್ನು ಸಾಗಾಟ ಮಾಡುವಾಗ ಸಮಸ್ಯೆ ಉಂಟು ಮಾಡುತ್ತಿರುವುದನ್ನು ನಿಲ್ಲಿಸಬೇಕು.
ರೈತರ ಪಂಪ್ಸೆಟ್ಗಳಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಬೇಕು. ಕೊಟ್ಟೂರು ತಾಲೂಕಿನ ಎಲ್ಲ ಕೆರೆಗಳು ಹೂಳು ಎತ್ತಿ ನೀರು ಭರ್ತಿ ಮಾಡಬೇಕು. ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ವೀರ್ಯ ಗೊಬ್ಬರಗಳ ಬೆಲೆ ಇಳಿಕೆ ಮಾಡಬೇಕು. ಸಾಗುವಳಿ ಕಾಲಂನಲ್ಲಿರುವ ಸಾಗುವಳಿದಾರರಿಗೆ ಈ ಕೂಡಲೇ ಪಟ್ಟ ವಿತರಣೆ ಮಾಡಬೇಕು. ಮಳೆಯಾಗಿರುವ ನಷ್ಟವನ್ನು ಆದಷ್ಟು ಬೇಗನೆ ತುಂಬಿಕೊಡಬೇಕು. ನಡುಮಾವಿನಹಳ್ಳಿ, ಹಾರಕನಾಳು, ಉಜ್ಜಿನಿ, ಹಿರೇವಡ್ರಳ್ಳಿ, ಮೂರ್ತಿನಾಯಕನಹಳ್ಳಿ, ಬೆನಕನಹಳ್ಳಿ, ನಾಗೇನಹಳ್ಳಿ, ಬೆಳೆದೇರಿ, ಮಂಗನಹಳ್ಳಿ ಈ ಗ್ರಾಮಕ್ಕೆ ಸಂಬಂಧಪಡುವ ಜಮೀನುಗಳಿಗೆ ಕಾಡು ಹಂದಿಗಳ ಹಾವಳಿ ಜಾಸ್ತಿಯಾಗಿದ್ದು, ಇದರ ಕುರಿತು ತಾವುಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಕಾಡು ಹಂದಿಗಳ ಹಾವಳಿ ತಪ್ಪಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕ್ರಮ ವಹಿಸಬೇಕು. ತೋಟಗಾರಿಕಾ ಇಲಾಖೆಯಲ್ಲಿ ರೈತರಿಗೆ ಸರಿಯಾದ ರೀತಿ ಅನುಕೂಲವಾಗುವ ಸಬ್ಸಿಡಿ ಲೋನ್ಗಳು ನಿಜವಾದ ರೈತರಿಗೆ ದೊರೆಯುವಂತೆ ಅನುಕೂಲ ಮಾಡಿಕೊಡಬೇಕು. ಕೃಷಿ ಇಲಾಖೆಯಲ್ಲಿ ರೈತರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಮತ್ತು ಸಬ್ಸಿಡಿ ಲೋನ್ಗಳು ದೊರೆಯುವಂತೆ ಅನುಕೂಲ ಮಾಡಿಕೊಡಬೇಕು. ಪಶು ಇಲಾಖೆಯಲ್ಲಿ ರೈತರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಮತ್ತು ಸಬ್ಸಿಡಿ ಲೋನ್ಗಳು ದೊರೆಯುವಂತೆ ಅನುಕೂಲ ಮಾಡಿಕೊಡಬೇಕು. ಹಾಗೂ ಪಶು ವೈದ್ಯಾಧಿಕಾರಿಗಳು ಕೊಟ್ಟೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಸರಿಯಾದ ರೀತಿಯಲ್ಲಿ ದನ ಕರುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ಇವುಗಳ ಕಾಳಜಿಯ ಬಗ್ಗೆ ರೈತರಿಗೆ ಮಾಹಿತಿ ನೀಡಬೇಕು. ಈ ಮೇಲ್ಕಾಣಿಸಿದ ರೈತರ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕು. ಒಂದು ವೇಳೆ ಈಡೇರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಯ ಮುಂದೆ ಉಗ್ರವಾದ ಹೋರಾಟದ ಮುಖಾಂತರ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ತಮ್ಮಲ್ಲಿ ಗಮನಕ್ಕೆ ತರುತ್ತಿದ್ದೇವೆ. ವಂದನೆಗಳು. ಜಿಲ್ಲಾಧ್ಯಕ್ಷ ಇದೆ ಸರ್ಕಾರ ಸ್ವಲ್ಪ